ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥಿಯೇಟ್ರಿಗೆ ಬಂದಾಗ ನಿಮಗೆ 101% ಆ ಎಂಟರ್ಟೈನ್ಮೆಂಟು, ಆ ಮಜಾ, ಆ ಒಂದು ಪ್ರೌಡ್ ಮೂಮೆಂಟ್ 101% ಸಿಗುತ್ತೆ. ತಾಕತ್ತು ಹಿಸ್ಟ್ರಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಬಾಸು ನೆಗೆಟಿವ್ ಶೇಡಲ್ಲಿ ಎಷ್ಟೇ ಕಾಣಿಸ್ಕೊಂಡ್ರು ನಿಜ ಲೈಫಲ್ಲಿ ಅವ್ರು ಹೀರೋನೇ. ನೆಕ್ಸ್ಟ್ CM ಆಗೇ ಆಗ್ತಾರೆ ಅವರು. ಬಾಸ್ ಸೆಲೆಬ್ರಿಟೀಸ್ಗೆ ಡೆವಿಲ್ನ ಒಂದು ಫೆಸ್ಟಿವಲ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಲಾಸ್ಟಲ್ಲಿ ಹೇಳ್ಬಿಟ್ಟು ಕೊಟ್ಟಾರೆ, ನೀನು ಡೆವಿಲ್ಲ ದೇವರ. ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ನಮ್ಮ ಬಾಸ್ ಹೇಳ್ತಾರೆ. ಆದ್ರೆ ನಾವು ಸೆಲೆಬ್ರಿಟೀಸ್ಗಳು ಹೇಳ್ತೀವಿ, ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನ ಬಾಸ್. ಜೈ ಡಿ ಬಾಸ್. ಅವ್ರಿಗೂ ಹೇಳೋದೊಂದೇ, ಜೈ ಡಿ ಬಾಸ್. ಸತ್ರು ಆತ್ಮ ಕೂಡ ಗೆದ್ದಿರೋ ಕುದುರೆ ಬಾಲ ಯಾವತ್ತೂ ಹೊಡ್ಯಕ್ಕೆ ಹೋಗಲ್ಲ. ಗೆದ್ರು ಸೋತು ಡಿ ಬಾಸೆ, ಯಾವತ್ತೂ ಡಿ ಬಾಸೆ, ಯಾವತ್ತೂ ಬರಲ್ಲ. ಅಪ್ಪನೇ, ಮಗನೇ. ಇಡೀ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಗೊತ್ತು ಅಪ್ಪ ಯಾರು, ಮಗ ಯಾರು ಅಂತ. ಇವತ್ತು ನಾನು ಡೆವಿಲ್ ನೋಡಿದೆ. ಈ ಸಿನಿಮಾದಲ್ಲಿ ಡೇರ್ ಅಂಡ್ ಡೆವಿಲ್ ಓನ್ಲಿ ದರ್ಶನ್. ರಾಮನವನೇ, ರಾವಣನವನೇ, ಕೃಷ್ಣನವನೇ, ಕಂಸನವನೇ. ಇದು ಫ್ಯಾನ್ಗೆ ಏನು ಮಾಡ್ತಿದ್ದ ಸಿನಿಮಾ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ದರ್ಶನ್ ಇಲ್ಲ ಅಂತ ಒಂದೇ ಕೊಟ್ಟೆ ಬಿಟ್ಟರೆ ಫುಲ್ ಎಂಟರ್ಟೈನ್ಮೆಂಟು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಗೆ ರಾಮನು ಅವರೇ, ರಾವಣನವರೇ, ಕೃಷ್ಣನವನೇ, ಕಂಸನವನೇ. ಇದೊಂದು ಒಳ್ಳೆ ಕೊಟ್ಟಿದ್ದಾರೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ದರ್ಶನ್ ಇಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಲಾಸ್ಟಲ್ಲಿ ಹೇಳ್ಬಿಟ್ಟು ಕೊಟ್ಟಾರೆ, ನೀನು ದೇವಿಲ್ಲ ದೇವರ. ಒಬ್ಬ ಮನುಷ್ಯನಲ್ಲಿ ಯಾವಾಗಲೂ ಹೇಳಿರ್ತದೆ, ಒಳ್ಳೆ ನೋಡಿದ್ರೆ ಕೆಟ್ಟವರಿದೆ. ಅದು ಕಾಲ ಬಂದಾಗ ಯಾವ ರೀತಿ ಆಗುತ್ತೆ. ಇಟ್ಸ್ ವೆರಿ ಗುಡ್ ಮೂವಿ. ತುಂಬ ಎಂಜಾಯ್ ಮಾಡೋದು. ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಇದೆ, ಚೆನ್ನಾಗಿದೆ. ದರ್ಶನ್ ಡೋಂಟ್ ಮಿಸ್ ಡೆವಿಲ್. ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಹೋಗ್ಬಿಟ್ರೆ ಪಿಕ್ಚರ್ ಅಭಿಮಾನಿಗಳು, ಫ್ಯಾನ್ಸು ಎಂಟೇ ಚೆನ್ನಾಗಿದೆ. ಹೇಳೋದಲ್ಲ, ಸಿನಿಮಾ ನೋಡ್ಬೋದು. ಯಾರ ಹೇಳಿದಾಗ ತುಂಬ ಚೆನ್ನಾಗಿದೆ ಸಿನಿಮಾ. ಇಷ್ಟ ಆಗಿದೆ. ನಾನೊಬ್ಬ ಸಿನಿಮಾ ಪ್ರೇಕ್ಷಕ. ನಾನು ಎಲ್ಲ ಭಾಷೆ, ಎಲ್ಲ ಸಿನಿಮಾಗಳು ನೋಡ್ತೀನಿ, ಎಲ್ಲ ಸಿನಿಮಾ ಬಿಟ್ಟಿರ್ತೀನಿ. ನಾವೇನು ಮಾಡಬೇಕು, ನಾವು ಯಾವ ರೀತಿ ಸಿನಿಮಾಗಳು ಮಾಡಬೇಕು ಯೋಚನೆ ಮಾಡ್ತೀವಿ. ಸಿನಿಮಾ ನೋಡಿದಾಗ ಇದು ಪೈಸಾ ವಸೂಲಿ ಸಿನಿಮಾ ಅಂತ ಹೇಳಿ. ಸರ್, ಈ ಸಿನಿಮಾ ಏನು ನಮ್ಮ ನಿರ್ದೇಶಕರು ಮಾಡಿದ ಪ್ರಕಾಶ್ ಅವರು, ಅವ್ರ ಕಾಸು ವಸೂಲಿ ಆಗುತ್ತೆ, ಅಭಿಮಾನಿ ಖುಷಿ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಆಮೇಲೆ ಎಲ್ಲ ಚಿತ್ರಮಂದಿರಗಳು ತುಂಬ ದಿನಗಳ ನಂತರ ಓಪನ್ ಆಗಿದೆ. ತುಂಬ ಚಿತ್ರಗಳು ಕ್ಲೋಸ್ ಆಗ್ತಿದೆ. ಈ ಥರ ಸಿನಿಮಾಗಳು ಬರ್ತಾ ಇರಬೇಕು. ದರ್ಶನ್ ಅವ್ರು ದಯವಿಟ್ಟು ಬೇಗ ಆ ಭಗವಂತ ನ್ಯಾಯಾಲಯನ ತೀರ್ಮಾನ ಕೊಟ್ಟರೆ ಬೇಗ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಇನ್ನೂ ಹೆಚ್ಚಿನ ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ದರ್ಶನ್ ಅವ್ರು ವರ್ಷಕ್ಕೆ 2-3 ಮಾಡಿ, ಎಲ್ಲ ಹೀರೋಗಳು 2-3 ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ಎಲ್ಲ ಪ್ರತಿಯೊಬ್ಬರಿಗೂ ಫ್ಯಾನ್ಸ್ಗೂ ಇದೇ ರೀತಿ ಎಲ್ಲ ಹೀರೋಗಳು ಒಳ್ಳೆಯದಾಗಿದೆ. ದಾಸ ಆಗಿದೆ, ನಾನು ಪೊಲೀಸ್ ಮಾಡಿದ್ದು ಬಾಸ್ ಆಗ್ಬೋದು ಅಂದರೆ ಅವ್ರ ಫ್ಯಾನಾಗಿ ಸಿನಿಮಾ ಮಾಡಿದ್ದು. ಫಸ್ಟ್ ಶೋ ಬಂದಿರೋದು ಈ ಸಿನಿಮಾದು. ನಾನು ಹೇಳೋದು ಒಂದೇ ಲೈನ್ ಏನು ಅಂದರೆ, ಬಾಸ್ ಸೆಲೆಬ್ರಿಟೀಸ್ಗೆ ಡೆವಿಲ್ನ ಒಂದು ಫೆಸ್ಟಿವಲ್ ಅಷ್ಟೇ ಸರ್, ಒಂದೇ ಲೈನ್. ಇದು ಫೆಸ್ಟಿವಲ್, ಗ್ಯಾರಂಟಿ ಫೆಸ್ಟಿವಲ್ ಇದು. ಅದು ಪ್ರಕಾಶ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ನಾನು ಕನ್ನಡ ಹೇಳ್ತಾ ಇದ್ದೀನಿ. ಅವ್ರ ಸೆಲೆಬ್ರಿಟಿಗೆ ಇದು ಫೆಸ್ಟಿವಲ್. ಅಲ್ಲಿ ಪಾಸ್ ಮಾಡಿದ್ದೀನಿ ನಾನು, ಅಲ್ಲಿ ಸಿನಿಮಾ ಪಾಸ್ ಮಾಡಿರೋದ್ರಿಂದ ಅದೊಂದು ಫೆಸ್ಟಿವಲ್ ಇದು. ಹೇಗೇನೋ ಒಂದು ಫೆಸ್ಟಿವಲ್ ಇದು. ಅವರು 100% ಫುಲ್ಫಿಲ್ ಆಗಿದೆ. ಅವ್ರು ಯಾರೋ ತಾಕತ್ತು ಹಿಸ್ಟ್ರಿ ಆಗೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಬಾಸು ನೆಗೆಟಿವ್ ಶೇಡಲ್ಲಿ ಎಷ್ಟೇ ಕಾಣಿಸ್ಕೊಂಡ್ರು ನಿಜ ಲೈಫಲ್ಲಿ ಅವ್ರು ಹೀರೋನೇ. ನೆಕ್ಸ್ಟ್ CM ಆಗೇ ಆಗ್ತಾರೆ ಅವರು. ನಿಜ ಜೀವನದಲ್ಲಿ ಹೊರಗಡೆ ಬಂದು ಮತ್ತೆ ಒಳ್ಳೆ ಕೆಲಸಗಳು ಮಾಡೇ ಮಾಡ್ತಾರೆ. ಯಾವುದೋ ಒಂದು ಬ್ಯಾಡ್ ಟೈಮು, ಗುಡ್ ಟೈಮು ಒಳ್ಳೇದಾಗೇ ಆಗುತ್ತೆ. ನಿಜವಾಗ್ಲೂ ಡೆವಿಲ್ ಸಕ್ಸಸ್ 100 ಡೇಸ್ ಪಕ್ಕ. ಸಿನಿಮಾದಲ್ಲಿ ಯಾವ ಪಾತ್ರ ಇಷ್ಟ ಆಯ್ತು? ನಿಜ ಜೀವನದಲ್ಲಿ ಸಿನಿಮಾದಲ್ಲಿ ಎಲ್ಲ ಪಾತ್ರವೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಅಲ್ಲಿ ನವಗ್ರಹದಲ್ಲಿ ನೀವು ನೋಡಿದ್ರಲ್ವಾ ನೆಗೆಟಿವಲ್ಲಿ, ನಾನು ನೆಗೆಟಿವ್ ಶೇಡೇ ತುಂಬ ಇಷ್ಟ ಆಗೋಯ್ತು. ಆದರೆ ಬಟ್ ನೆಗೆಟಿವ್ ಶೇಡಲ್ಲಿ ಇದು ಮಾಡಿದ ತಕ್ಷಣ ಅವರು ನೆಗೆಟಿವ್ ಆ ಥರ ನಾವು ತಿಳ್ಕೊಳ್ಳೋದಕ್ಕಾಗಲ್ಲ. ನಿಜವಾಗ್ಲೂ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಎಲ್ಲ ಬಂದು ನೋಡಬೇಕು. ಯಾವುದೇ ಫ್ಯಾನ್ ವಾರ್ ಯಾರೂ ಮಾಡಬೇಡಿ. ಎಲ್ಲ ಅಭಿಮಾನಿಗಳು ಬಂದು ಕನ್ನಡ ಚಿತ್ರ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಡಿ ಬಾಸ್ ದರ್ಶನ್ ಸರ್ ಆದಷ್ಟು ಬೇಗ ರಿಲೀಸ್ ಆಗಬೇಕು ಅಂತ ಕೇಳ್ಕೊಳ್ತೀನಿ.
ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಡಿ ಬಾಸ್ ಅವ್ರ ಸಿನಿಮಾ 100 ದಿನ ಓಡಿಸೋಣ, ಬ್ಲಾಕ್ ಬಸ್ಟರ್ ಮಾಡೋಣ, ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಹೇಗಿತ್ತು? ಕ್ರೌಡು ಹೇಗೆ ಫೀಲ್ ಆಯಿತು ನಿಮಗೆ? ಆ್ಯಕ್ಚುಲಿ ನನ್ಗೆ ಕಾಣಿಸಲ್ಲ, ಬಟ್ ನಮ್ಮ ಜೊತೆಗಿರೋ ನಮ್ಮ ಅಣ್ಣ ಆಗಿರಲಿ, ನಮ್ಮ ಕ್ರಾಂತಿ ಅವ್ರು, ನಮ್ಮ ಗೆಳೆಯ ಬಂದಿದ್ದ, ನಾವೆಲ್ಲ 3 ಜನ ಬಂದು ಸಿನಿಮಾ ನೋಡಿದ್ದು. ನೋಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ನಮ್ಮ ಅಣ್ಣ ನಾನು ಎಲ್ಲ ನಾವೇನು ಬಂದಿದ್ದೀವೆಲ್ಲ 3 ಜನ ಪಕ್ಕ ಹುಚ್ಚು ಅಭಿಮಾನಿಗಳು. ನಾವು ದರ್ಶನ್ ಸರ್ ಸಲುವಾಗಿ ಜೀವಾನು ಕೊಡ್ತೀವಿ ಅಂತ ಅಪ್ಪಟ ಅಭಿಮಾನಿಗಳು. ಅದರಲ್ಲಿ ಒಂದು ಡೈಲಾಗ್ ತುಂಬ ಇಷ್ಟ ಆಗಿದೆ ನನಗೆ. ಅಭಿಮಾನಿಗಳು ನನ್ನ ಹಿಂದೆ ಇದ್ದಾರೆ, ನನಗೆ ಯಾವುದು ಏನಿಲ್ಲ, ನಮ್ಮ ಅಭಿಮಾನಿಗಳು ನನಗೆ ಸಾಕು ಅಂದಂಗಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತೀವಿ ಸರ್. ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ಅವರು ಬಂದಿದ್ರು, ನಿಮಗೆ ಗೊತ್ತಿದೆಯಾ? ಗೊತ್ತು ಅದಕ್ಕೆ ಬಂದಿದ್ರು. ನಮ್ಮ ವಿನೇಶ್ ಅವ್ರು ಬಂದಿದ್ರು, ಆಮೇಲೆ ನಮ್ಮ ಧನ್ವೀರಣ್ಣ ಆ್ಯಂಡ್ ಎಲ್ಲ ಡೆವಿಲ್ ಟೀಮ್ ಎಲ್ಲ ಬಂದಿದ್ರು. ತುಂಬ ಎಂಜಾಯಿಂದ, ತುಂಬ ಪ್ರೌಡ್ ಮೂಮೆಂಟ್ ಆಗಿ ಎಂಜಾಯ್. ಅದೊಂಥರ ಲೋಕನೇ ಬೇರೆ ಸರ್. ಈಗ ನಾವು ಹೊರಗಡೆ ನಿಂತೆಲ್ಲ ಮಾತಾಡ್ತೀವಿ, ಬಟ್ ಮಾತಾಡೋಕ್ಕೆ ಮಾತು ಬರ್ತಿಲ್ಲ. ಅದು ಬಾಸ್ ಡೈಲಾಗು, ಬ್ಯಾಕ್ಗ್ರೌಂಡ್ ಸ್ಕೋರು, ಅವ್ರು ಮಾಡ್ತಾ ಇರುವಂಥ ಆ್ಯಕ್ಟಿಂಗು, ಅದೊಂಥರ ಏನೋ ಕ್ರೇಜ್. ಓಕೆ, ಇದು ಸಿಂಗರ್ ಆಗಿ ನೀವು ದರ್ಶನ್ ಅವ್ರ ಬಗ್ಗೆ ಸಾಂಗ್ ಅನ್ನು ಹೇಳ್ತೀರಾ? ಹೌದು, ಖಂಡಿತ ಸರ್. ಮಣ್ಣಲ್ಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತನೀನಯ್ಯ, ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಇಂದು ದೇವ್ರೆಯ. ಯಾವತ್ತು ದೇವ್ರೆ, ನಾವೆಲ್ಲ ಭಕ್ತರು, ಸಿನಿಮಾನ ಗೆಲ್ಲಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ಇನ್ನೊಬ್ಬಂಗೆ ಹೇಳ್ಬೇಕು, ಎಲ್ಲಾರು ಹಿಡ್ದಾಯ್ತು. ಪವರ್ ಹೌಸ್ ಅಂತ ಒಬ್ಬ ಹುಡುಗ ಅವನೇ ಬರೋದ್ ಹೇಳ್ತಾನೆ, ಚಪ್ಪರ್ ನನ್ನ ಮಗನೇ ಕೇಳಿಸ್ಕೊ, ಡೈರೆಕ್ಟು ಇದು ನಿಮಗೆ. ಎಲ್ಲಾರು ಹಿಡ್ದಾಯ್ತು. ನಾವು ಹಿಡಿದ್ರೆ ಹೋದ್ಸತಿ ಕೈ ಕಟ್ಕೊಂಡು ನಮ್ಮ ಬಾಸ್ ಮನೆ ಮುಂದೆ ನಿಂತಿರೋದಲ್ಲ, ಈ ಸತಿ ನಿಂಚಿದ್ರೆ ಕೈ ಕಟ್ಕೊಂಡಲ್ಲ, ನಿಮ್ಮ ಇಡೀ ಗುಂಪೆ ನಿಲ್ಲಿಸ್ತೀವಿ. ಇದು ಡಿ ಬಾಸ್ ಗೊತ್ತು. ಬಂದೇ ಬರ್ತಾರೆ ನಮ್ಮ ಬಾಸು. ಬಂದಾದ್ಮೇಲೆ ನಾವು ತೋರಿಸ್ತೀವಿ.